ಪ್ರೆಗ್ನೆನ್ಸಿಯಲ್ಲಿ ಈ 5 ಸಿಂಪ್ಟಮ್ಸ್ ಆದರೆ ನೀವು ನಿಮ್ಮ ಗೈನಕಾಲಜಿಸ್ಟ್ನ ಭೇಟಿಯಾಗಿ. ವಾಟ್ ಆರ್ ದೀಸ್ 5 ಸಿಂಪ್ಟಮ್ಸ್? ಫಸ್ಟ್ ಒನ್, ಎಕ್ಸೆಸಿವ್ ವಾಮಿಟಿಂಗ್. ಸ್ವಲ್ಪ ವಾಕರಿಕೆ ಬರೋದು, ಸ್ವಲ್ಪ ವಾಂತಿ ಆಗೋದು, ಇದು ಕಾಮನ್ ಪ್ರೆಗ್ನೆನ್ಸಿಯಲ್ಲಿ. ಆದರೆ ಬಹಳ ಜಾಸ್ತಿ ಆಗೋದು, 8 to 10 ಟೈಮ್ಸ್, ಏನೂ ನಿಲ್ತಾ ಇಲ್ಲ, ನೀರು ಕೂಡ ಕುಡಿಯಕ್ಕೆ ಆಗ್ತಾ ಇಲ್ಲ, ತಲೆ ಸುತ್ತು ಬರ್ತಾ ಇದೆ, ಫೇಂಟ್ ಅಂತ ಅನಿಸ್ತಾ ಇದೆ, ರೆಗ್ಯುಲರ್ ಕೆಲಸಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ತರ ಆದಾಗ ನೀವು ನಿಮ್ಮ ಗೈನಕಾಲಜಿಸ್ಟ್ನ ಭೇಟಿಯಾಗೋದು ಒಳ್ಳೆಯದು. ದಿಸ್ ಇಸ್ ಕಾಲ್ಡ್ ಆಸ್ ಹೈಪರೆಮೆಸಿಸ್ ಗ್ರಾವಿಡೇರಿಯಂ. ಇದಕ್ಕೆ ನಾವು ಕೆಲವು ಮಾತ್ರೆಗಳು ಕೊಡ್ತೀವಿ, ಅಥವಾ ಇಂಜೆಕ್ಷನ್ ಅಥವಾ IV ಫ್ಲೂಯಿಡ್ ಕೂಡ ಹಾಕ್ಬೋದು. ಸೆಟ್ಲ್ ಆಗುತ್ತೆ. ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯೋರ್ ರುಟೀನ್ ಅಂಡ್ ಎಂಜಾಯ್ ಯೋರ್ ಪ್ರೆಗ್ನೆನ್ಸಿ. ಫಸ್ಟ್ 3 months ಅಲ್ಲಿ ಇದು ಆಗೋ ಸಾಧ್ಯತೆ ಬಹಳ ಜಾಸ್ತಿ. ನೆಕ್ಸ್ಟ್ ಸಿಂಪ್ಟಮು ಬ್ಲೀಡಿಂಗ್. ಎಷ್ಟೇ ಬ್ಲೀಡಿಂಗ್ ಇರ್ಬೋದು, ಮಿನಿಮಲ್ ಸ್ಪಾಟಿಂಗ್ ಇರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಇರ್ಬೋದು, ಯಾವುದೇ ತರದ ವೆಜೈನಲ್ ಬ್ಲೀಡಿಂಗ್ ಆದ್ರೂ ಮೀಟ್ ಯೋರ್ ಗೈನಕಾಲಜಿಸ್ಟ್. ಬ್ಲೀಡಿಂಗ್ ಅಂದಿದ ತಕ್ಷಣ ಇದು ಮಿಸ್ಕ್ಯಾರೇಜ್ ಅಥವಾ ಎಂಡ್ ಆಫ್ ಪ್ರೆಗ್ನೆನ್ಸಿ ಅಂತ ಅಲ್ಲ. ಕೆಲವೊಮ್ಮೆ ಲೋಕಲ್ ಕಾಸಸ್ ಇರುತ್ತೆ ಅಥವಾ ಹಲವಾರು ತರದ ಕಾಸಸ್ ಇರುತ್ತೆ. ಮಾತ್ರೆ ಇಂಜೆಕ್ಷನ್ಗಳಿಂದ ಇದನ್ನ ನಾವು ಕಂಟ್ರೋಲ್ ಮಾಡಬಹುದು. ಟೈಮ್ಲಿ ಇಂಟರ್ವೆನ್ಷನ್ ಕ್ಯಾನ್ ಸೇವ್ ಅ ಪ್ರೆಗ್ನೆನ್ಸಿ. ಸೊ ಬ್ಲೀಡಿಂಗ್ ಆದಲ್ಲಿ ಮೀಟ್ ಯೋರ್ ಗೈನಕಾಲಜಿಸ್ಟ್. ಥರ್ಡ್ ಒನ್ ಬಂದು ಸಿವಿಯರ್ ಹೆಡೇಕ್, ತಲೆನೋವು, ಕಣ್ ಮಂಜಾಗೋದು, ಬ್ಲರಿಂಗ್ ಆಫ್ ವಿಷನ್, ಸಡನ್ ವಾಮಿಟಿಂಗ್ ಅನ್ಸೋದು, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಇರುವಂಥದ್ದು. ಇದಾದಾಗೂ ನೀವು ನಿಮ್ಮ ಗೈನಕಾಲಜಿಸ್ಟ್ನ ಭೇಟಿಯಾಗೋದು ವಾಸಿ. ಬಿಕಾಸ್ ವಿ ಆರ್ ಲುಕಿಂಗ್ ಎಟ್ ಮೇ ಬಿ ಹೈ ಬ್ಲಡ್ ಪ್ರೆಷರ್. ಸೊ ಕೆಲವೊಮ್ಮೆ ಇದನ್ನು ಅನ್ಟ್ರೀಟೆಡ್ ಬಿಟ್ಟರೆ ಫಿಟ್ಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಸಚ್ ಆಡ್ ಸಿಂಪ್ಟಮ್ಸ್ ಇದ್ದಾಗ ಮೀಟ್ ಯೋರ್ ಗೈನಕಾಲಜಿಸ್ಟ್. ಫೋರ್ತ್ ಒನ್ ಬಂದು ಮೂವ್ಮೆಂಟ್ಸ್. ಎಲ್ಲರೂ ಬೇಬಿ ಮೂವ್ಮೆಂಟ್ಸ್ ಲೆಕ್ಕ ಇಟ್ಕೊಳ್ತಾರೆ. ಫಸ್ಟ್ 5 months ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ. 5th month ನಂತರ ನಿಮಗೆ ಮೂವ್ಮೆಂಟ್ಸ್ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ರುಟೀನ್ ಆಗಿ ನಿಮಗೆ ಎಡಿಕ್ವೇಟ್ ಮೂವ್ಮೆಂಟ್ಸ್ ಅಂತ ಅನ್ನಿಸ್ಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಾಗ, ಮಧ್ಯಾಹ್ನ ಲಂಚ್ ಆದಮೇಲೆ, ಸಾಯಂಕಾಲ ಸ್ನ್ಯಾಕ್ಸ್ ತಿಂದಮೇಲೆ ಆ್ಯಂಡ್ ರಾತ್ರಿ ಡಿನ್ನರ್ ಆದಮೇಲೆ ನೀವು 1 hour ಕೌಂಟ್ ಇಟ್ಕೊಳ್ಳಿ. ನಿಮಗೆ 4 to 5 ಮೂವ್ಮೆಂಟ್ಸ್ ಆದರೂ ಆಫ್ಟರ್ ಎವ್ರಿ ಮೀಲ್ ಶುಡ್ ಬಿ ಅಡಿಕ್ವೇಟ್. ಸೊ ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ 10 ರಿಂದ 12 ಮೂವ್ಮೆಂಟ್ ಆಗಿರುತ್ತೆ ಆ್ಯಂಡ್ ದ್ಯಾಟ್ ಈಸ್ ಗುಡ್. ಬಟ್ 2-3 hours ಅಥವಾ 4-5 hours ನಿಮಗೆ ಮೂವ್ಮೆಂಟ್ಸ್ ಕಡಿಮೆ ಆಗಿದೆ ಅಥವಾ ಆಗ್ತಾ ಇಲ್ಲ ಅಂದಲ್ಲಿ ಪ್ಲೀಸ್ ಮೀಟ್ ಯೋರ್ ಗೈನಕಾಲಜಿಸ್ಟ್. ಬಿಕಾಸ್ ಸೂಕ್ತವಾದ ಟೆಸ್ಟ್ಗಳು ಮಾಡಿ ಅದಕ್ಕೆ ಪರಿಹಾರ ಹುಡುಕಿ ವಿ ಕ್ಯಾನ್ save the pregnancy if there is trouble. And lastly, ಪೇನ್. ಎಲ್ಲರೂ ಲೇಬರ್ ಪೇನ್ಸು ಬರೀ ಹೊಟ್ಟೆ ನೋವು ಅಂತ ಅನ್ಕೊಳ್ತಾರೆ. ಸಮ್ಟೈಮ್ಸ್ ಲೇಬರ್ ಪೇನ್ಸ್ ಕ್ಯಾನ್ ಕಮ್ ಎಸ್ ಲೋ ಬ್ಯಾಕ್ ಏಕ್. ಬಿಟ್ಟು ಕೆಳಗಡೆ ಬೆನ್ನು ನೋವು ಬರ್ತಾ ಇದೆ ಅಂದಲ್ಲಿ ನೀವು ನಿಮ್ಮ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ. ಅಥವಾ ಕೆಳಗಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ನೀರು ಥರ ಹೋಗ್ತಾ ಇದೆ ಅಥವಾ ಎಕ್ಸೆಸಿವ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೂ ಗೈನಕಾಲಜಿಸ್ಟ್ನ ಭೇಟಿ ಆಗೋದು ಒಳ್ಳೆಯದು. 9 ತಿಂಗಳು ಆಗಿದ ನಂತರ ಎಲ್ಲರೂ ಲೇಬರ್ ಪೇನ್ಸ್ಗೆ ಅವೇರ್ ಇರ್ತಾರೆ. ಆದರೆ ಕೆಲವೊಮ್ಮೆ ಈ ಸಿಂಪ್ಟಮ್ಸು 9 ತಿಂಗಳು ಆಗೋಕ್ಕೆ ಮುಂಚೆ ಕೂಡ ಬರ್ಬೋದು. ನೀವು ಟೈಮ್ಲಿ ನಿಮ್ಮ ಗೈನಕಾಲಜಿಸ್ಟ್ನ ಭೇಟಿ ಆದಲ್ಲಿ ದೀಸ್ ಕ್ಯಾನ್ ಬಿ ಸ್ಟಾಪ್ಡ್ ಆ್ಯಂಡ್ ಯು ಕ್ಯಾನ್ ಹೆಲ್ಪ್ ಸೇವ್ ಯೋರ್ ಪ್ರೆಗ್ನೆನ್ಸಿ.